ಹುಬ್ಬಳ್ಳಿಗೆ ಮೊದಲು ಕಾಂಟೆಸ್ಟ್ ಮಾಡಿದ್ರು ಅವರು MLA ಎಲೆಕ್ಷನ್. MLA ಎಲೆಕ್ಷನ್ ಬಂಗಾರಪ್ಪ ಅವರು KPC ಮಾಡಿದಾಗ ಅಲ್ಲಿ ಕಾಂಟೆಸ್ಟ್ ಮಾಡಿದರು. ರೂರಲ್ಕ್ಕೆ ಈಗೇನು ಬೊಮ್ಮಾಯಿಯವರು ಇದರಿಂದ ಆ ರೂರಲ್ಕ್ಕೆ ಕಂಟೆಸ್ಟ್ ಮಾಡಿದರು. ಅವರು ನಮ್ಮ ಮನೆಗೆ ಬಂದರು. ನಾವು ವಿರೋಧ ಪಕ್ಷದಾಗಿದ್ವಿ. ಬಂದರು. ಬಂದ ಕೂಡಲೇ ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಏನು ರೀ ಮೇಡಮ್ ಓಟ್ ನಿಮ್ಗೆ ಹಾಕ್ತೀವಿ ಅಂದ್ರೆ ಅವರು, ನಾನು ನಿನಗೆ ಹಾಕೋದಿಲ್ಲ ಅಂತ ಹೇಳಿದ್ರು. ಮತ್ತು ಅವರೆಲ್ಲ ಕರೆಸಿ ಸೀರೆಗಿರಿ ಉಡಿಸಿ ಇವ್ರನ್ನೆಲ್ಲ ಸತ್ಕಾರ ಮಾಡಿ ಗೆದ್ದು ಬರ್ರಿ ನೀವು ಚುನಾವಣೆ ಅಂತ ಹೇಳಿದರು. ನನ್ನ ವಿರುದ್ಧನೇ ಇಷ್ಟು ನಡೆಯುತ್ತೆ ಅಲ್ಲ ನಮ್ಮ ಮನೆಯಲ್ಲಿ ಅಂತ ತಿಳ್ಕೊಂಡು ಹೇಳಿದೆ. ಎಲ್ಲರೂ ಇವರು ಅಷ್ಟು ನನ್ನ ಪರವಾಗಿ ನೀವು ಒಬ್ಬರೇ ಕಡೆ ಅಂತ ಹೇಳಿದರು. ಅಲ್ಲಿ ಚುನಾವಣೆ ಮಾಡಿದ್ವಿ. ಆನಂತರ ನಮ್ಮ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ತಿರ್ದಾಳಕ್ಕೆ ಬಂದರು. ಅಲ್ಲಿ ಚುನಾವಣೆ ನಿಂತು ಸೋತರು, 2ನೇ ಸರಿ ಗೆದ್ದರು. ಅಲ್ಲಿ ಸಹಿತ ಬಹಳಷ್ಟು ಜನರ ಅಭಿಲಾಷೆ, ಇವರೊಬ್ಬರು ಒಳ್ಳೆಯ ಹೆಣ್ಮಗಳು, ಒಳ್ಳೆ ಕೆಲಸ ಮಾಡ್ತಾರೆ, ಜನರು ಕೂಡ ಬಹಳ ಆತ್ಮೀಯದಿಂದ ಇರ್ತಾರೆ ಅನ್ನುವಂಥ ಭಾವನೆಯಿಂದ ಜನ ಎಲ್ಲ ಅವರಿಗೆಲ್ಲ ಬಹಳಷ್ಟು ಬೆಂಬಲವನ್ನು ಕೊಡ್ತೀವಿ. ಮತ್ತು ಅವರು ಅನೇಕ ಇದು ಹೇಳಿದರು, ಅವಾರ್ಡ್ ತಗೊಂಡದ್ದು ಅವು ಎಲ್ಲ ಇವರು ಬಯೋಡೇಟ್ ನೋಡಿದ್ರೆ ಒಬ್ಬ ಕರ್ನಾಟಕದಲ್ಲಿ ಇಂಥ ಮಹಿಳೆ ಇಷ್ಟೆಲ್ಲ ಅವಾರ್ಡ್ ತಗೊಂಡು ಇಷ್ಟೆಲ್ಲ ಮಾಡಿದಂದ್ರೆ ನಮಗೆಲ್ಲ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಪಡುವಂಥ ವಿಷಯ. ನನಗೆ ಭಾಳ ಅದರ ಬಗ್ಗೆ ಅಭಿಮಾನ ಮತ್ತು ಹೆಮ್ಮೆ ಅನ್ನಿಸ್ತಿದೆ. ಈ ಹಿನ್ನೆಲೆಯಲ್ಲಿ ಅವರು ಇದಕ್ಕಿಂತ ಮೊದಲ ಸಭಾಪತಿಯರೇ ರಾಣಿ ಸತೀಶ್ ಅವರು, ವಿಮಲಾ ಗೌಡರು ಮತ್ತು ಇನ್ನು ಯಾರು ಕೆಲವರು ಡೆಪ್ಟಿ ಚೇರ್ಮನ್ರಾಗಿದ್ದರು. ಬಸವರಾಜೇಶ್ವರಿ, ನಾನು ಬಂದಾಗ ಬಸವರಾಜೇಶ್ವರಿ ಸಭಾಪತಿ ಆಗಿದ್ದರು. ನಾನು ಉಮಾಶ್ರೀಮಿ ಅವರಿಗೆ ಹೇಳಿದರು, ಯಾರೋ ಕೆಲವರು ಮಾತಾಡುವಾಗ ಅವ್ರಿಗೆ ಮಂತ್ರಿ ಆಗಲಿಲ್ಲ ಅದಕ್ಕೆ ಇಲ್ಲಿ ತಂದರು ಅಂದರು. ನನಗೆಲ್ಲ ಭಾಳ ವಿಚಿತ್ರ ಅನಿಸ್ತತಿ. ಮಂತ್ರಿ ಆಗಲ್ದವ್ರನ್ನೆಲ್ಲ ಇಲ್ಲಿ ತಂದು ಕೂಡಿಸೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಇದು ಮಂತ್ರಿ ಆಗಲ್ದವ್ರಂದ್ರೆ ಈ ಸ್ಥಾನಕ್ಕೇನು ಗೌರವ ಐತಿಲ್ಲ ಅಂತ. ನಾನು ಈ ಸ್ಥಾನದಲ್ಲಿದ್ದಾಗ ಅದರಷ್ಟು ಸುಖಪಟ್ಟದ್ದು ಯಾವುದೂ ಇಲ್ಲ. ನಾನು ಮಂತ್ರಿಯಾಗಿ ಕೆಲಸ ಮಾಡೀನಿ, ಸಭಾಪತಿಯಾಗಿ ಕೆಲಸ ಮಾಡೀನಿ. ಸಭಾಪತಿಯಾಗಿ ಕೆಲಸ ಮಾಡುವಷ್ಟು ಅದರಲ್ಲಿರುವಂಥದ್ದು ಪ್ರೀತಿ, ವಿಶ್ವಾಸ, ಎಲ್ಲ ಜನರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಸ್ಥಾನ ಅದು. ಅಲ್ಲಿ ಯಾರೂ ಏನಿಲ್ಲ. ಅವ್ರ ಮಂತ್ರಿ ಸಲೀಂ ಅವ್ರ ಮಂತ್ರಿ ಎಲ್ಲ ಅದಕ್ಕೆ ಸಭಾಪತಿ ಮಾಡಿದ್ರು. ಉಮಾಶ್ರೀಮಿ ಅವ್ರ ಮಂತ್ರಿ ಎಲ್ಲ ಸಭಾಪತಿ ಮಾಡಿದ್ರು. ಏನೈತೆ ಮಂತ್ರಿಯಲ್ಲಿ? ಮಂತ್ರಿಗಳ ಏನು ಮಾಡುತ್ತಾರೆ? ದಯವಿಟ್ಟು ಕರ್ತಲ್ಲಿ ಮಂತ್ರಿ ಆಗೋದು ಅಂತ ಹೇಳಿ ನಾನೆಲ್ಲೂ ಕೂಡ ನೀವು ಹೇಳಿಲ್ಲ, ಅವ್ರು ಹೇಳ್ಯಾರ, ನಾನು ಗೊತ್ತೈತಿ. ನಾನು ಸಂತೋಷದಿಂದ ನನ್ನ ಮುಂದೆ ಹೇಳ್ಯಾರ. ನನ್ನ ಮುಂದೆ ನೀವು ಹೇಳಿಲ್ಲ. ನನ್ನ ಮುಂದೆ ಏನಾಗೈತೆ ನನ್ನ ಕರೆದು ಭಾಳ ದೊಡ್ಡ ಮಂದಿ ಮಾತಾಡಿದ್ರು. ಇಲ್ಲ, ನಿಮ್ಮನ್ನ ನಾವು ಬಿಡಿಸಾಗ್ತಾ ಇರ್ತಿಲ್ಲ, ಬಟ್ ಸಲೀಂ ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಮಂತ್ರಿ ಮಾಡ್ತೀವಿ ಅಂತೇಳಿ, ಆಗಲಿಲ್ಲ. ಅದಕ್ಕೆ ನೀವು ದಯಮಾಡಿ ತಪ್ಪು ತಿಳ್ಕೊಬೇಡ. ನನ್ನ ಮುಂದೆ ಹೇಳ್ಯಾರ. ನಾನೇನ್ ಹೇಳಿದೀನಿ? ನಾನೇನ್ ಹೇಳಿ ಅಂತ ಹೇಳಿದ್ರೆ ಮಂತ್ರಿಗಿಂತ ದೊಡ್ಡ ಸ್ಥಾನ ನನ್ ಕೊಟ್ಟಿದ್ದಾರೆ ಅಂತ ಹೇಳಿದೀನಿ. ನೀವೇನಾರು ಹೇಳಿ, ನಿಮ್ಮ ಬಗ್ಗೆ ನಾ ಮಾತಾಡೋದಿಲ್ಲ, ಯಾಕಂದ್ರೆ ಸಭಾಪತಿ ಮಾತಾಡೋದಿಲ್ಲ. ಬಟ್ ನನ್ನ ಎದುರಿಗೇನ 2-3 ದಿವಸ ಚರ್ಚೆ ಆದ ನಂತರ ನಾನು ಒಪ್ಕೊಂಡಿದ್ದು ನಿಜ, ಒಪ್ಕೊಂಡು ರಾಜೀನಾಮೆ ಕೊಟ್ಟದ್ದು ನಿಜ. ಅಂದ್ರೆ ಸಭಾಪತಿ, ಉಪಸಭಾಪತಿ ಸ್ಥಾನಗಳಂದ್ರೆ ಯಾರೂ ಇಲ್ಲ. ಒಂದು ಕೆಳಮನೆಯಲ್ಲಿ ಸಭಾಪತಿ ನಾವಲ್ಲಿ, ನೀವಲ್ಲಿ. ಬಟ್ ಅದರಲ್ಲಿ ಇರುವಂಥ ಗೌರವ, ಘನತೆ ಮತ್ತು ನಾವು 4 ಜನರಿಗೆ ಮಾರ್ಗದರ್ಶನ ಮಾಡೋದು, ಅವರಿಂದ ತಗೊಳ್ಳುವಂಥ ಕೆಲಸವನ್ನು ಅನೇಕ ರೀತಿಯಿಂದ ಮಾಡಬಹುದು. ಅದಕ್ಕಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗೆ ಒಂದೇ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ನಮ್ಮ ಭೋಜೇಗೌಡ ಹೇಳಿದಂಗೆ ಅವ್ರ ಮಕ್ಕಳು ಮದುವೆಗೆ ಹೋಗಿದ್ದೆ. ನಾನು ಮದುವೆಗೆ ಹೋಗಿದ್ದು ದಾರಿ ಎರಿಬೇಕಾಗಿತ್ತು ಹೇಳಿ, ದಾರಿ ಎರಿಬೇಕಾಗಿತ್ತು ಹೇಳಿ ಅದು ನನಗೆ ಹೇಳಿದ್ದೆ. ಬೇಡ, ದಾರಿ ಎರಿಬೇಕಾಗಿತ್ತು. ನಾವು ಕುತ್ಕೊಂಡೆವು, ಲಘು ಮುಗಿಸಮ್ಮ ಹೋಗ್ಬೇಕಂದೆ. ಒಂದು 5 ನಿಮಿಷ ಕುಂದ್ರು ಮಾರ, 5 ನಿಮಿಷ ಕುಂದ್ರು ಅಂತೇಳಿ ನಾನು ಹಿಂಗೆ ಫಿಸಿಕಲಿ ಕುಂದಿರ್ಸಿ 5 ನಿಮಿಷ ಕೊಡತ್ತೇಳಿ ಹೋಗಿ ಅವ್ರ ಮನೆಯವ್ರನ್ನ ಹಿಡ್ಕೊಂಬಂದು ಕುತ್ಕೋ ಇಲ್ಲಿ ಅಂದರು. ಕುತ್ಕೊಂಡು ಇಬ್ಬರು ಕೂಡ ದಾರಿ ಎರೆದ್ರು. ಅಂದ್ರೆ ಅಷ್ಟು ಗಟ್ಟಿ ಹೆಣ್ಮಗಳು. ಎಂಥ ಜೀವರು ಬಂದರೂ ಕಷ್ಟದಲ್ಲಿ ಸಹಿತ ತನ್ನ ಒಂದು ಛಲವನ್ನು ಬಿಡದೇ ಇದ್ರು. ಮತ್ತು ನಾನು ಹೇಳಿದೆ ಆಮೇಲೆಲ್ಲ ಆದ ನಂತರ, ನೋಡ್ರಿ, ನಾನು ಮೊದಲು ತಾಯಿ ನಾನು ತಾಯಿಗಿಂತ ಶ್ರೇಷ್ಠವಾದಂಥ ವ್ಯಕ್ತಿ ಯಾವುದೂ ಇಲ್ಲ. ತಾಯಿ, ಆಮೇಲೆ ನಾನು ಶಾಸಕಿ, ಆಮೇಲೆಲ್ಲ. ಹಾಗಾಗಿ ನನ್ನ ಮಗಳ ಮದುವೆಯನ್ನು ಮಾಡಬೇಕಾದ್ರೆ ನನ್ನ ಹೃದಯದಿಂದ ಮಂದಿಗೆ ಏನೇ ಇರಲಿ, ನಾವು ಎಲ್ಲರೂ ಕೂಡ ಗಂಡ ಹೆಂಡತಿ ಕೂಡಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನನಗೆ ಹೇಳಿದರು. ತಾಯಿ ಹೃದಯ ಹೆಂಗೈತೆ ಅನ್ನೋದನ್ನು ಅವತ್ತು ಸಹಿತ ನಾನು ತಿಳ್ಕೊಂಡೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಅಕಸ್ಮಾತ್ ಮುಂದೆ ಒಂದಾನೊಂದು ಕಾಲಕ್ಕೆ ಯಾವಾಗಾದರೂ ಅಲ್ಲಿ ಹೋಗಿ ಕುಂದ್ರು ಅಂಥ ಪರಿಸ್ಥಿತಿ ನಿರ್ಮಾಣ ಕುಂದಿರಲಿ ಅಂತ ತಿಳ್ಕೊಂಡೇಳಿ ಎಲ್ಲರ ಪರವಾಗಿ ನಾವು ಶುಭವನ್ನು ಕೋರಿ ನಿಮ್ಮ ಅಲ್ಲಿ ಸಭಾಪತಿಯಾಗಿ ಒಂದ್ಸರಿ ಕುಂದಿರುವಂಥ ಚಾನ್ಸ್ ಬಂದರೆ ಕೂತ್ಕೊ, ಯಾರನ್ನ ಎಬ್ಬಿಸ್ಕೊಡ್ಬೇಡ, ಕೊಡ್ಲಿ ಅಂತೇಳಿ ಶುಭವನ್ನು ಹಾರೈಸ್ತೀನಿ.